ಇನ್ನು ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡಿದಾರಾ ಅಥವಾ ಹೇಗೆ ದುಡ್ಡಿನ ಟ್ರಾನ್ಸಾಕ್ಷನ್ ನಡೆದಿದೆ ಇವರದ್ದು ಎಲ್ಲ ವಹಿವಾಟುಗಳನ್ನು ತಿಳ್ಕೊಳ್ಬೇಕು ಅಂತಾರೆ ಪ್ಯಾನ್ ಕಾರ್ಡ್ ಮುಖ್ಯವಾಗುತ್ತೆ. ಹಾಗಾಗಿ ಈಗ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ರನ್ಯಾಳ ಪ್ಯಾನ್ ಕಾರ್ಡ್ ಏನಿದೆ ಸೀಸ್ ಮಾಡಿದ್ದಾರೆ ಡಿಆರ್ಐ ಟೀಮ್. ಯಾವೆಲ್ಲ ಬ್ಯಾಂಕ್ಗಳಲ್ಲಿ ನಟಿ ರನ್ಯಾ ವಹಿವಾಟನ್ನು ನಡೆಸಿದ್ರು, ಯಾವೆಲ್ಲ ಬ್ಯಾಂಕ್ಗಳಲ್ಲಿ ನಟಿ ರನ್ಯಾ ಲೋನ್ ಅನ್ನ ಪಡೆದಿದ್ರು, ಆರ್ಥಿಕ ವರ್ಷದಲ್ಲಿ ಎಷ್ಟು ಆದಾಯ ತೆರಿಗೆಯನ್ನ ಪಾವತಿಸಲಾಗಿದೆ, ಹಲವು ಆಯಾಮಗಳಲ್ಲಿ ಈಗ ತನಿಖೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಪ್ಯಾನ್ ಕಾರ್ಡ್ನಲ್ಲಿ ರನ್ಯಾ ಹರ್ಷವರ್ಧಿನಿ ಅಂತ ಸಹಿಯನ್ನ ಮಾಡಿದ್ದಾರೆ. ಪ್ಯಾನ್ ಕಾರ್ಡ್ನಲ್ಲಿ ರನ್ಯಾ ಹರ್ಷವರ್ಧಿನಿ ಅಂತ ಹೆಗಡೇಶ್ ಕಬ್ಬಿನಹಳ್ಳಿ ಸಿದ್ದೇಗೌಡ ರನ್ಯಾ ತಂದೆಯವರ ಹೆಸರು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಸೊ ಹರ್ಷವರ್ಧಿನಿ ಅಂತ ಇದೆ. ಹರ್ಷವರ್ಧಿನಿ ಅಲ್ಲಿ ನೋಡಿ, ಹೆಗಡೇಶ್ ಕಬ್ಬಿನಹಳ್ಳಿ ಸಿದ್ದೇಗೌಡ ರನ್ಯಾ ಅಂತ ಅವರ ತಂದೆಯ ಹೆಸರು. ಸೊ ಇನ್ನೊಂದು ಕಡೆಗೆ ಹರ್ಷವರ್ಧಿನಿ ರನ್ಯಾ ಅಂತ ಅಲ್ಲಿ ತಮ್ಮ ಪೂರ್ಣವಾದಂಥ ಹೆಸರಿದೆ. ಬರೀ ರನ್ಯಾ ಅಲ್ಲ, ಹರ್ಷವರ್ಧಿನಿ ರನ್ಯಾ ಅಂತ ಇದು ಅವರ ಪ್ಯಾನ್ ಕಾರ್ಡ್ನ ಡೀಟೇಲ್ಸಲ್ಲಿ ಕಾಣಿಸ್ತಾ ಇದೆ. ಸೊ ಡೇಟ್ ಆಫ್ ಬರ್ತು ಕೂಡ ಇದೆ, ಎಲ್ಲವೂ ಕೂಡ ಡೀಟೇಲ್ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಯಾವೆಲ್ಲ ಅಕೌಂಟ್ಗಳಲ್ಲಿ ಲಿಂಕ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಬ್ಯಾಂಕ್ ಅಕೌಂಟ್ಗಳಲ್ಲಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಜನ್ಮ ಜಾಲಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಕಾಣಿಸುತ್ತೆ. ಯಾವೆಲ್ಲ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗಿದೆ, ಅವರ ಬಿಸ್ನೆಸ್ ಮೂಲ ಏನು, ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಈಗ ಒಂದೊಂದಾಗಿ ಆಚೆ ಬರಕ್ಕೆ ಶುರು ಆಗುತ್ತೆ ಅಂತ ಕಾಣಿಸುತ್ತೆ. ಅರುಣ್, ರನ್ಯಾಳನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದಂತಹ ಬಳಿಕ ಆಕೆಯ ಮನೆ ಲೆವೆಲ್ ರಸ್ತೆಯಲ್ಲಿರುವ ಆಕೆಯ ಮನೆಗೆ ಕರೆತಂದು ಒಂದಷ್ಟು ಮನೆಯನ್ನ ತಲಾಶ್ ಮಾಡುವ ಕೆಲಸವನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಈಕೆಯ ಈ ಹಿಂದೆ ಪಾಸ್ಪೋರ್ಟ್ ಅನ್ನ ಏರ್ಪೋರ್ಟ್ನಲ್ಲೇ ಸೀಸ್ ಮಾಡಲಾಗಿತ್ತು. ಅದಾದ ಬಳಿಕ ಮನೆಯಲ್ಲಿ ವೋಟರ್ ಐಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅದ್ರ ಜೊತೆಗೆ ಈಕೆಯ ಪಾಸ್ಬುಕ್, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕು, ಹೀಗೆ ಒಂದಷ್ಟು ವಸ್ತುಗಳನ್ನ ದಾಖಲಾತಿಗಳನ್ನ ಸೀಸ್ ಮಾಡಿ ಅವುಗಳನ್ನ ಪರಿಶೀಲನೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಯಿತು. ಅದರಲ್ಲಿ ಪ್ರಮುಖವಾಗಿ ಈ ಪ್ಯಾನ್ ಕಾರ್ಡ್ ಅನ್ನ ಆಧಾರವಾಗಿಟ್ಕೊಂಡು ಈಕೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆ ಮತ್ತೆ ಈ ಕರೆಂಟ್ ಅಕೌಂಟ್ ಅನ್ನ ಹೊಂದಿದ್ದಾಳೆ, ಮತ್ತೆ ಒಂದು ಆರ್ಥಿಕ ವರ್ಷದಲ್ಲಿ ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ದಾಳೆ, ಮತ್ತೆ ಈಕೆಯ ಅಕೌಂಟ್ಗೆ ಯಾರ್ಯಾರು ಹಣವನ್ನು ಹಾಕಿದ್ದಾರೆ, ಮತ್ತೆ ಈಕೆಯ ಅಕೌಂಟ್ನಿಂದ ಹೊರಹೋಗಿರುವಂತಹ ಆ ಅಮೌಂಟ್ನ ವಿವರಗಳು, ಮತ್ತೆ ಈಕೆ ಎಷ್ಟು ಆದಾಯ ತೆರಿಗೆಯನ್ನ ಪಾವತಿ ಮಾಡಿದ್ದಾಳೆ, ಇದೆಲ್ಲವನ್ನ ಕೂಡ ಈ ಒಂದು ಪ್ಯಾನ್ ಕಾರ್ಡ್ನಿಂದ ಪತ್ತೆ ಹಚ್ಚುವ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ದಾರೆ. ಈಕೆ ಆ ಪ್ಯಾನ್ ಕಾರ್ಡ್ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿದಂತಹ ಪ್ಯಾನ್ ಕಾರ್ಡ್ ಏನಿದೆ ಅದು ಪಬ್ಲಿಕ್ ಟಿವಿಗೆ ಸಿಕ್ಕಿರೋದು. ಅದರಲ್ಲಿ ಪ್ರಮುಖವಾಗಿ ಈಕೆ ಹೆಸರು ಮತ್ತೆ ಈಕೆ ಜನ್ಮ ದಿನಾಂಕ, ಪ್ಯಾನ್ ನಂಬರ್ ಇವೆಲ್ಲವನ್ನ ಕೂಡ ಉಲ್ಲೇಖ ಮಾಡಿರೋದನ್ನ ಕೂಡ ನೋಡ್ತಿದ್ದೀವಿ. ಅಷ್ಟರ ಮಟ್ಟಿಗೆ ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವ್ಯಾವ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಬಹುದು ಆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸುವ ಮುಖಾಂತರ ಇನ್ ಕೇಸ್ ಏನಾದರೂ ಅಕ್ರಮಗಳನ್ನ ಮುಚ್ಚಿಟ್ಟಿದ್ದಂತಹ ಸಂದರ್ಭಗಳಲ್ಲಿ ಅವುಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ. ಪ್ಯಾನ್ ಕಾರ್ಡ್ನಿಂದ ವೈಟ್ ಆಗಿ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಇದ್ರೆ ಅವುಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಆದರೆ ಅಕ್ರಮವಾಗಿ, ಉದಾಹರಣೆಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಬಿಸ್ನೆಸ್ ಏನಿದೆ, ಈ ತರಹದ್ದನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದು ಯಾವುವು ಕೂಡ ಆನ್ ಅಕೌಂಟ್ ಬಂದಿರೋದಿಲ್ಲ. ಹೀಗಾಗಿ ಅವುಗಳ ಮೂಲ ಹೇಗೆ ಪತ್ತೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆಯವರ ಮಾಹಿತಿಯನ್ನ ಕಲೆ ಹಾಕೋದು, ಈಕೆಯ ಫ್ರೆಂಡ್ಸ್ಗಳನ್ನ ವಿಚಾರಣೆ ನಡೆಸೋದು, ಮತ್ತೆ ಈಕೆಯ ಬಿಸ್ನೆಸ್ ಎಲ್ಲೆಲ್ಲಿದೆ ಅವುಗಳನ್ನ ಪತ್ತೆ ಮಾಡೋದು, ಈ ಆಂಗಲ್ನಲ್ಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಿದ್ದಾರೆ. ಓಕೆ, ಈಗ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಅಥವಾ ನಮಗೂ ಕೂಡ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಏನ್ ಬಿಸ್ನೆಸ್ ಇವ್ರದ್ದು, ಸೋರ್ಸ್ ಆಫ್ ಇನ್ಕಮ್ ಏನು? ಅರುಣ್, ಪ್ರಮುಖವಾಗಿ ಈಕೆ ಬೆಂಗಳೂರಿನಿಂದ ದುಬೈಗೆ ಆಗಾಗ್ಗೆ ಹೋಗ್ತಿದ್ರು. ತಿಂಗಳಲ್ಲಿ 3-4 ಬಾರಿ ದುಬೈನಲ್ಲಿ ವಾಸ್ತವ್ಯವನ್ನು ಹೂಡ್ತಿದ್ಲು. ಡಿಆರ್ಐ ಅಧಿಕಾರಿಗಳಿಗೆ ಅಷ್ಟೊಂದು ಅನುಮಾನ ಬರೋದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಲಾಂಗ್ ಸ್ಟೇ ಈಕೆ ಇರ್ತಿರ್ಲಿಲ್ಲ. ಯಾರಾದರೂ ಈ ಪ್ರವಾಸಿ ವೀಸಾದಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ದಿನ ಇದ್ದು ಬರ್ತಾರೆ, ಅಟ್ಲೀಸ್ಟ್ ಒಂದು 3-4 ದಿನ ಇದ್ದು ಬರ್ತಾರೆ ಅನ್ನೋದು. ಆದರೆ ಈಕೆ ವಾಪಸ್ ಹೋಗಿ ಸಡನ್ ಆಗಿ ವಾಪಸ್ ಬರ್ತಿದ್ರು. ಇದು ಪ್ರಮುಖ ಅನುಮಾನಕ್ಕೆ ಕಾರಣವಾಗಿತ್ತು. ಅದ್ರ ಜೊತೆಗೆ ಯಾರಾದರೂ ಈ ಬಿಸ್ನೆಸ್ ವೀಸಾದಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ದಿನ ಇದ್ದು ಬರ್ತಾರೆ, ಈಕೆ ಅದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಸಹಜವಾಗಿ ಅನುಮಾನ ಕಂಡು ಬರ್ತಿತ್ತು. ಇದೀಗ ಈಕೆಯ ಮೂಲವನ್ನ ಪತ್ತೆ ಮಾಡಿರೋದು. ಪ್ರಮುಖವಾಗಿ ಅಲ್ಲೂ ಕೂಡ ಗೋಲ್ಡ್ ಬಿಸ್ನೆಸ್ ಅನ್ನ ಮಾಡ್ತಿದ್ಲು ಅನ್ನೋದು ಡಿಆರ್ಐ ಅಧಿಕಾರಿಗಳ ಒಂದಷ್ಟು ಮಾಹಿತಿ, ಅವರ ಇನ್ಫಾರ್ಮೇಶನ್ ನಲ್ಲಿ, ಅವರ ಒಂದು ವಿಚಾರಣೆಯಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಗಳು ತಿಳಿದು ಬಂದಿರೋದು. ಹೀಗಾಗಿ ಅಲ್ಲಿ ಯಾವ ರೀತಿಯ ಬಿಸ್ನೆಸ್ ಅನ್ನ ಮಾಡ್ತಿದ್ಲು ದುಬೈನಲ್ಲಿ, ಅಲ್ಲಿ ಹೇಗೆ ಈಕೆಯ ಕೈಗೆ ಚಿನ್ನ ಸಿಕ್ತಿತ್ತು, ಆ ಚಿನ್ನವನ್ನ ಹೇಗೆ ತೆಗೆದುಕೊಂಡು ಬರ್ತಿದ್ಲು, ಈ ಆಯಾಮದಲ್ಲಿ ತನಿಖೆ ಸಾಕ್ತಿರೋದು. ಪ್ರಮುಖವಾಗಿ ಈಕೆಗೆ ಸಹಾಯ
ಸಹಾಯವನ್ನ ಮಾಡ್ತಿದ್ದಂಥವ್ರು ಯಾರು? ಏಕಾಏಕಿ ಒಬ್ಬಳೇ ಹೋಗಿ ದುಬೈಗೆ ಹೋಗಿ ಅಲ್ಲಿ ಈ ಚಿನ್ನಗಳನ್ನ ಅಕ್ರಮವಾಗಿ ಪಡೆದುಕೊಂಡು ಅದಾದ ಬಳಿಕ ಇಲ್ಲಿ ಅಕ್ರಮವಾಗಿ ದೇಶದೊಳಗೆ ತಂದು ಇಲ್ಲಿ ಟ್ಯಾಕ್ಸ್ ಅನ್ನ ಸುಂಕವನ್ನ ವಂಚಿಸಿ ಏರ್ಪೋರ್ಟ್ ಅನ್ನ ದಾಟಿಸೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಈಕೆ ಹಿಂದೆ ಯಾರ್ಯಾರಿದ್ರು ಅದರ ಇನ್ವೆಸ್ಟಿಗೇಷನ್ ಅನ್ನ ಕೂಡ ನಡೆಸುವ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.